ಇದು ವೆಂಕಟರಮಣ ದೇವಸ್ಥಾನ. ಸಿರಸಿ ಪಟ್ಟಣದಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿದ್ದು ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಇದನ್ನು ಕರ್ನಾಟಕದ ತಿರುಪತಿ ಅಥವಾ ಚಿಕ್ಕ ತಿರುಪತಿ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದ ಇತಿಹಾಸವು ಅತ್ಯುನ್ನತ ಪುರಾತನವಾಗಿದ್ದು ವಿಜಯನಗರ ಕಾಲಘಟ್ಟದ ವಾಸ್ತುಶಿಲ್ಪವನ್ನು ಹೋಲುತ್ತದೆ. ಮಾಧ್ವ ಪರಂಪರೆಯ ಪ್ರಮುಖ ಯತಿಗಳಾದ ಶ್ರೀ ವಾದಿರಾಜ ತೀರ್ಥರರು ತಮ್ಮ ತೀರ್ಥ ಪ್ರಬಂಧ ಕೃತಿಯಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ವರ್ಣಿಸಿದ್ದಾರೆ. ಇಲ್ಲಿನ ಪ್ರಧಾನ ದೇವರು ಶ್ರೀ ವೆಂಕಟರಮಣ ಮತ್ತು ಶ್ರೀ ಪದ್ಮಾವತಿ ದೇವಿ. ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ನಡೆಯುವ ರಥೋತ್ಸವವು ಉತ್ತರ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ಕಾರ್ತಿಕ ಮಾಸದಲ್ಲಿ ನಡೆಯುವ ವನಭೋಜನ ಉತ್ಸವವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ನಾವು ನೆನ್ನೆ ಹುಂಚಳ್ಳಿ ಫಾಲ್ಸ್ ಮುಗಿಸಿದ್ಮೇಲೆ ಎಕ್ಸಿಟ್ ಆಗುವಾಗ ಚೆಕ್ ಪೋಸ್ಟಲ್ಲಿದ್ದಂಥವ್ರನ್ನ ಕೇಳಿದ್ವಿ ಯಾವುದಾದ್ರೂ ಪ್ಲೇಸಸ್ ಇದೆಯಾ ಇನ್ನು ನೋಡೋ ಅಂಥದ್ದು ಅಂತ. ಆಗ ಅವ್ರು ಸಜೆಸ್ಟ್ ಮಾಡಿದ್ದು ಭೀಮನಗುಡ್ಡ. ಅದು ನಮ್ಮ ಪ್ಲ್ಯಾನಲ್ಲಿ ಭೀಮನಗುಡ್ಡ ಇರಲಿಲ್ಲ, ಬಟ್ ನೋಡೋಣ ಅಂತ ಹೋದ್ವಿ. ಅವ್ರು ಯಾಕಂತಂದರೆ ಅದ್ರ ಬಗ್ಗೆ ಹೇಳಿದ್ರು, ಅದು ಕೇಳಿ ನಮಗೆ ಹೋಗಬೇಕು ಅನಿಸ್ತು. ಅಲ್ಲಿ ಹೋದ್ವಿ. ಒಂದು 4:30ಗೆಲ್ಲ ಅಲ್ಲಿ ರೀಚ್ ಆದ್ವಿ. ಬಟ್ 6ವರೆಗೂ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ, ಯಾಕಂದರೆ ಅಲ್ಲೊಂದು ಬ್ಯೂಟಿಫುಲ್ಲಾಗಿರೋ ಸನ್ಸೆಟ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಆಮೇಲೆ ಅದ್ರ ವಿಶೇಷತೆ ಏನಿದೆ ಅದ್ರ ಬಗ್ಗೆ ಅಂದರೆ ಆ ಪ್ಲೇಸ್ದು ಸನ್ಸೆಟ್ ವ್ಯೂ ಪಾಯಿಂಟ್ ಆ್ಯಕ್ಚುಲಿ ಅದು. ಆದರೆ ಅದ್ರ ಸುತ್ತಲೂ ಇರೋವಂಥದ್ದು, ನಾವಲ್ಲಿ ಏನು ಇರ್ತೀವಿ ಅದ್ರ ಸುತ್ತ ಏನೆಲ್ಲ ಇದೆ ಅಂದರೆ 360 ಡಿಗ್ರಿಯಲ್ಲಿ ಎಲ್ಲ ಗುಡ್ಡಗಳು ಕಾಣಿಸ್ತವೆ. ಅದು ಲೇಯರ್ ಬೈ ಲೇಯರ್ ಕಾಣುತ್ತೆ. ಆ ಥರದ್ದು ನಾನಂತೂ ಇಲ್ಲಿನವರೆಗೂ ನನ್ನ ಲೈಫಲ್ಲಿ ಯಾವ ಸನ್ಸೆಟ್ ವ್ಯೂನು ಇಷ್ಟು ಬ್ಯೂಟಿಫುಲ್ಲಾಗಿ ಇರಲಿಲ್ಲ. ಸೀರಿಯಸ್ಲಿ, ನೀವು ಯಾರಾದರೂ ಸಿರ್ಸಿ ಸೈಡು ಯಾವ್ದಾದ್ರು ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಖಂಡಿತ ಭೀಮನಗುಡ್ಡನ ಮಿಸ್ ಇಲ್ದಂಗೆ ಹೋಗಲೇಬೇಕು. ಯಾಕಂದರೆ ಅದು ಅಷ್ಟು ಚೆನ್ನಾಗಿತ್ತು. ಒಂದು ಕಡೆ ನಾವು ಕೂತ್ರೆ 360 ಡಿಗ್ರಿಯಲ್ಲಿ ಲೇಯರ್ ಬೈ ಲೇಯರ್ ಗುಡ್ಡಗಳು ಕಾಣಿಸುತ್ತೆ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ನೀವು ವಿಟ್ನೆಸ್ ಮಾಡಿದ್ರೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು. ಮಿಸ್ ಮಾಡದೆ ಹೋಗಿ. ಸನ್ಸೆಟ್ ಮುಗಿಸ್ಕೊಂಡು ಹೊರಡುವಾಗ ನಮಗೆ ಫ್ರೆಂಡ್ಸ್ ಸಿಕ್ಕಿದ್ರು. ನಾವು ಅವ್ರನ್ನ ಕೇಳಿದ್ವಿ, ನಾವು ಯಾಣ ಕಡೆ ಹೊರಟಿದ್ವಿ, ನಾವು ಫ್ಯೂಯಲ್ ಕೂಡ ಹಾಕಿಸ್ಬೇಕಿತ್ತು. ಅವ್ರು ಅವಾಗ ಹೇಳಿದ್ರು ಯಾಣ ಕಡೆ ಹೋಗುವಾಗ ಎಲ್ಲೂ ಫ್ಯೂಯಲ್ ಹಾಕ್ಸೋಕ್ಕಾಗಲ್ಲ ಅಂತೇಳಿ. ಆಮೇಲೆ ಅವ್ರು ಸಜೆಸ್ಟ್ ಮಾಡಿದ್ದು ಊರು ಬಂದು ಮಂಜುಗುಣಿ. ನಾವು ನಮ್ಮ ಪ್ಲ್ಯಾನ್ನ ಯಾಣದಿಂದ ಈ ಕಡೆಗೆ ರೀಡೈರೆಕ್ಟ್ ಮಾಡ್ಕೊಂಡ್ವಿ. ಆ ಮಂಜುಗುಣಿ ಹತ್ರ ಫ್ಯೂಯಲ್ ಸ್ಟೇಷನ್ ಇದೆ, ಅದನ್ನು ಹಾಕಿಸ್ಕೊಂಡು ನೀವು ಆ ಊರಿಗೆ ಹೋಗ್ಬೋದು. ಆ ಊರಲ್ಲಿ ಒಂದು ಚೆನ್ನಾಗಿರೋ ದೇವಸ್ಥಾನ ಇದೆ, ಅಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇರುತ್ತೆ, ಆರಾಮಾಗಿ ಸ್ಟೇ ಆಗ್ಬೋದು, ಕ್ಯಾಂಪ್ ಮಾಡ್ಬೋದು ಅಂತ ಹೇಳಿದ್ರು. ಅವ್ರು ಹೇಳಿದ ಥರನೇ ನಾವು ಹೊರಟು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 8:30 ಆಗಿಬಿಟ್ಟಿತ್ತು. ಸೊ ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋಕೆ ಕಷ್ಟ ಆಗಲಿಲ್ಲ. ಸ್ವಲ್ಪ ಸಿಂಪಲಾಗಿ ಏನು ಬೇಕೋ ಅದು ನಾವು ಊಟಕ್ಕೆ ಮಾಡಿಕೊಂಡು ಮಲ್ಕೊಂಡ್ವಿ. ಅದಾದಮೇಲೆ ಬೆಳಗ್ಗೆ ದೇವಸ್ಥಾನ ನೋಡೋಣ ಅಂತ ಹೋದ್ವಿ. ಅಲ್ಲೇ ವಾಶ್ರೂಮು ಫೆಸಿಲಿಟಿ ಎಲ್ಲ ಇತ್ತು, ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಕವರ್ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದು ವೆಂಕಟರಮಣ ದೇವಸ್ಥಾನ. ತುಂಬ ಹಳೇ ಕಾಲದ ದೇವಸ್ಥಾನ, ಕಲ್ಲಿಂದ ಮಾಡಿದ್ದಾರೆ ಅದನ್ನು. ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಅಲ್ಲೂ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ, ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆಲ್ಲ. ಇವಾಗ ಯಾಣ ಕಡೆ ಹೊರಟಿದ್ದೀವಿ. ಆನ್ ದ ವೇ ಎಲ್ಲಾದರೂ ಸಿಕ್ಕರೆ ತಿಂಡಿ ತಿಂದು ಯಾಣ ಕವರ್ ಮಾಡ್ತೀವಿ.
ಒದ್ದಾಡಿದ್ರೆ ನೀನು ಗಲೀಜಾಗಲ್ವಾ? ಮಣ್ಣಲ್ಲೆಲ್ಲ ಒದ್ದಾಡಿ ಹೆಂಗಾಗಿದ್ಯಾ ನೋಡು, ಬೆಳಗಿರೋ ನೀನು. ಮಜಾ ಏನ್ ಗೊತ್ತಾ, ಅದೇ ಟ್ರಕ್ಕಿಂಗ್ ಇರುತ್ತೆ 1.5 ಕಿಲೋಮೀಟರ್ ಅಂತ ಹೇಳ್ತಾನೆ. ಅದು ಬೇರೆ ರೂಟ್ ಅಂತೆ, ಗೋಕರ್ಣ ಮೇನ್ ರೋಡಿಂದ ಬರೋದು. ಆ ರೂಟ್ ಇದೆ ಅಂತ ಅಂದ್ಬಿಟ್ಟು ಶೂಸ್ ಎಲ್ಲ ಹಾಕೊಂಡ್ವಿ. ಇಲ್ಲ ಅವ್ರ ಹತ್ರ ಮಾತಾಡ್ತಿದ್ದೆ, ಅಂದ್ರೆ ಅದು ಬೇರೆ ರೂಟ್ ಇದೆ ಅಂತ. ಆಕ್ಚುಲಿ ಇದು ಬೇರೆ ರೂಟ್, ಅಂದ್ರೆ ವಿಭೂತಿ ಫಾಲ್ಸ್ ಸಿಗತ್ತಂತಿಲ್ಲ ಹೋಗ್ಬೇಕಾದ್ರೆ. ಸೊ ಆ ಥರ ನಾವು ಹಂಗಂದ್ರೆ ಲಾಸ್ಟ್ ಟೈಮ್ ಬಂದಿರೋದು ಬೇರೆ ರೋಡು, ಬಂದಿರೋದು ಕಾಲೇಜ್ ಡೇಸ್ ಅಲ್ಲಿ. ಫುಲ್ ಇದೇ ಥರ ಫ್ಲಾಟ್ ರೋಡ್ ಇದೆ ಅಂತ. ಇದೇ ಬೇರೆ ರೋಡು, ಅದೇ ಬೇರೆ ರೋಡು ಅಂತ ಹೇಳಿದ್ರು. ಅದು ಜಾಸ್ತಿ ದೂರ ನಡಿ. ಬಟ್ ಅದು ಆ್ಯಕ್ಚುಲಿ ಚೆನ್ನಾಗಿತ್ತಾನೆ. ಹೌದಾ? ಆ ರೋಡ್ ಚೆನ್ನಾಗಿತ್ತು. ಅಂದರೆ ನಾನು ಬೆಟ್ಟದ ಒಳಗೆಲ್ಲ ಹೋಗ್ತೀನಿ ಹಿಂಗೆ, ಅದು ಸೂಪರ್ ಆಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಸಹ್ಯಾದ್ರಿ ಕಾಡುಗಳ ನಡುವೆ ಅಡಗಿರುವ ಯಾಣ ಒಂದು ಅಪರೂಪದ ಭೂವೈಜ್ಞಾನಿಕ ಮತ್ತು ಧಾರ್ಮಿಕ ತಾಣವಾಗಿದೆ. ಕುಮಟಾ ಮತ್ತು ಶಿರಸಿ ತಾಲೂಕುಗಳ ಗಡಿಭಾಗದಲ್ಲಿರುವ ಈ ಪ್ರದೇಶವು ಇಲ್ಲಿನ ಬೃಹತ್ ಆಕಾಶಮುಖಿ ಕಲ್ಲು ಬಂಡೆಗಳಿಂದಾಗಿ ವಿಶ್ವದ ಗಮನ ಸೆಳೆದಿದೆ. ಕಪ್ಪು ಸುಣ್ಣದ ಕಲ್ಲಿನಿಂದ ನಿರ್ಮಿತವಾದ ಈ 2 ಶಿಖರಗಳು ಪ್ರವಾಸಿಗರನ್ನು ಬೆರಗುಗೊಳಿಸುತ್ತವೆ. ಭೈರವೇಶ್ವರ ಶಿಖರ ಇದು ಸುಮಾರು 120 ಮೀಟರ್ ಎತ್ತರವಿದ್ದು ಅತ್ಯಂತ ಬೃಹತ್ತಾಗಿದೆ. ಮೋಹಿನಿ ಶಿಖರ ಇದು ಭೈರವೇಶ್ವರ ಶಿಖರಕ್ಕಿಂತ ಸ್ವಲ್ಪ ಚಿಕ್ಕದಾಗಿದ್ದು ಸುಮಾರು 90 ಮೀಟರ್ ಎತ್ತರವಿದೆ. ಈ ಬಂಡೆಗಳು ಕಪ್ಪಾಗಿರುವುದಕ್ಕೆ ಮತ್ತು ಈ ಸ್ಥಳದ ಮಹಿಮೆಗೆ ಪುರಾಣದಲ್ಲಿ ಒಂದು ಸ್ವಾರಸ್ಯಕರ ಕಥೆ ಇದೆ. ಹಿಂದೆ ಭಸ್ಮಾಸುರ ಎಂಬ ರಾಕ್ಷಸನು ಶಿವನಿಂದ ನಾನು ಯಾರ ತಲೆಯ ಮೇಲೆ ಕೈಯಿಡುತ್ತೇನೋ ಅವರು ಸುಟ್ಟು ಬೂದಿಯಾಗಬೇಕು ಎಂಬ ವರವನ್ನು ಪಡೆಯುತ್ತಾನೆ. ವರ ಪಡೆದ ಮದದಲ್ಲಿ ಅವನು ಶಿವನ ಮೇಲೆಯೇ ಅದನ್ನು ಪರೀಕ್ಷಿಸಲು ಮುಂದಾಗುತ್ತಾನೆ. ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ಶಿವನು ಬಂದು ಅಡಗಿದ ಜಾಗವೇ ಈ ಭೈರವೇಶ್ವರ ಶಿಖರ. ಆಗ ಶ್ರೀ ಮಹಾವಿಷ್ಣುವು ಸುಂದರವಾದ ಮೋಹಿನಿಯ ರೂಪ ಧರಿಸಿ ಇಲ್ಲಿಗೆ ಬರುತ್ತಾರೆ. ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದ ಭಸ್ಮಾಸುರನು ಆಕೆಯೊಂದಿಗೆ ನೃತ್ಯ ಮಾಡಲು ಒಪ್ಪುತ್ತಾನೆ. ನೃತ್ಯದ ಸಮಯದಲ್ಲಿ ಮೋಹಿನಿಯು ತನ್ನ ತಲೆಯ ಮೇಲೆ ಕೈಯಿಟ್ಟುಕೊಂಡಾಗ ಭಸ್ಮಾಸುರನು ಮೈಮರೆತು ತನ್ನ ತಲೆಯ ಮೇಲೆಯೇ ಕೈಯಿಟ್ಟುಕೊಂಡು ಸುಟ್ಟು ಬೂದಿಯಾಗುತ್ತಾನೆ. ಆ ಬೆಂಕಿಯ ತೀವ್ರತೆಗೆ ಇಲ್ಲಿನ ಬೆಟ್ಟಗಳು ಕಪ್ಪಾದವು ಎಂದು ನಂಬಲಾಗುತ್ತದೆ. ಭೈರವೇಶ್ವರ ಶಿಖರ ಬುಡದಲ್ಲಿ ನೈಸರ್ಗಿಕವಾಗಿ ರಚನೆಯಾದ ಒಂದು ಗುಹೆ ಇದೆ. ಅಲ್ಲಿ ಸ್ವಯಂಭೂ ಶಿವಲಿಂಗವಿದ್ದು ಅದನ್ನು ಭಕ್ತರು ಪೂಜಿಸುತ್ತಾರೆ. ಗುಹೆಯ ಮೇಲ್ಭಾಗದಿಂದ ಶಿವಲಿಂಗದ ಮೇಲೆ ಪ್ರತಿ ವರ್ಷವೂ ನೀರು ತೊಟ್ಟಿಕ್ಕುತ್ತಲೇ ಇರುತ್ತದೆ. ಇದನ್ನು ಗಂಗೆಯ ಉಗಮ ಎಂದು ಕರೆಯುತ್ತಾರೆ.
ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರು ಕಾಡುಗಳ ನಡುವೆ ಇರುವ ಸುಮಾರು 70 ಅಡಿ ಎತ್ತರದಿಂದ ಹಂತ ಹಂತವಾಗಿ ಧುಮ್ಮಿಕ್ಕುವ ವಿಭೂತಿ ಜಲಪಾತವು ಪ್ರವಾಸಿಗರ ಪಾಲಿಗೆ ಒಂದು ಗುಪ್ತರತ್ನದಂತಿದೆ. ಈ ಜಲಪಾತದ ಹತ್ತಿರ ಸುಣ್ಣದ ಕಲ್ಲುಗಳ ನಿಕ್ಷೇಪವಿದ್ದು, ಇಲ್ಲಿ ಹರಿಯುವ ನೀರು ಈ ಕಲ್ಲುಗಳಿಂದ ಹಾದು ಬರುವ ಬೆಳ್ಳಗೆ ಮತ್ತು ಪ್ರಕಾಶಮಾನವಾಗಿ ಕಾಣುವ ಕಾರಣದಿಂದ ಇದನ್ನು ವಿಭೂತಿ ಜಲಪಾತ ಎಂದು ಕರೆಯುತ್ತಾರೆ. ಸೊ ಇಲ್ಲಿಗೆ ನಮ್ಮ ಸಿರ್ಸಿ ಎಪಿಸೋಡ್ನ ಮುಗಿಸ್ತಿದ್ದೀವಿ. ಈ 2 ದಿನ ನಮಗೆ ಗೊತ್ತಿರೋ ಪ್ಲೇಸಸ್ಸು ಮತ್ತು ಲೋಕಲೈಟ್ಸ್ ರೆಫರ್ ಮಾಡಿರೋಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ಬರೋ ಅಂಥ ಬೀಚ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸಂಜೆ ನೀನು ಎದೆಯಾದೊನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ ಅನುರಾಗದಲ್ಲಿ ಕೊನೆ ಬೇದೆಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ಒಳಗೆ ಬರಲು ತಡ ಎನ್ನೇಕೆ ಇಟಕೇಲೆ ನೀವು ನೋಡ್ತಿರ್ಬೋದು, ಇದು ಅಲ್ಯೂಮಿನಿಯಮಿಂದ ಮಾಡಿಸಿರೋವಂಥದ್ದು. ಹಳೆ ವೀಡಿಯೋಸಲ್ಲೆಲ್ಲ ಇದು ಇರಲಿಲ್ಲ, ಆದರೆ ತುಂಬ ತೊಂದರೆ ಆಗ್ತಾಯಿತ್ತು. ಓಪನ್ ಸ್ಪೇಸಲ್ಲೆಲ್ಲ ಗಾಳಿ ಬೀಸಿದ್ರೆ ಅಡುಗೆ ಮಾಡೋಕ್ಕೆ ತುಂಬ ಹಿಂಸೆ ಆಗ್ತಿತ್ತು. ಫ್ಲೇಮ್ ನೀಟಾಗಿ ಆಗ್ತಿರ್ಲಿಲ್ಲ, ಅಡುಗೆನೂ ಬೇಗ ಆಗ್ತಿರ್ಲಿಲ್ಲ. ಏನಾದರೂ ಅಡ್ಡ ಕೊಡಬೇಕಿತ್ತು, ಆ ಥರ ಆಗ್ತಿತ್ತು.
ಬಟ್ ಆಗ ಅದಕ್ಕೋಸ್ಕರ ಈಗ ಅಲ್ಯೂಮಿನಿಯಮಿಂದ ಮಾಡ್ಕೊಂಡಿದ್ದೀವಿ. 3 ಸೈಡ್ಸು ಕವರ್ ಆಗುತ್ತೆ. ಇಲ್ಲಿ ನಾವು ನಿಂತ್ಕೊಳ್ಳೋದ್ರಿಂದ ಏನೂ ಆಗಲ್ಲ, ಬೇಗ ಅಡುಗೆ ಕೂಡ ಆಗುತ್ತೆ. ಅಷ್ಟು ಚಳಿ ಇಲ್ಲಲ್ಲ, ಅಂದರೆ ಸ್ವಲ್ಪ ಚಳಿ ಇದೆ. ಕೋಸ್ಟಲ್ ರೀಜನ್ಸ್ ಅಲ್ಲ, ಸ್ವಲ್ಪ ಕಮ್ಮಿ ಇದೆ. ಬಟ್ ಸೆಕೆ ಆದರೆ ವಿಪರೀತ ಸೆಕೆ ಆಗುತ್ತೆ ಅನ್ಸುತ್ತೆ. ಕೆಂಡಾಗಿದಲ್ವಾ? ಈ ಥರ ಕೆಂಡಾಗಬೇಕು ಜೋಳ ಸುಡೋಕ್ಕೆ. ಸುಡ್ಬೋದಿತ್ತು ಆ್ಯಕ್ಚುಲಿ ಜೋಳನ, ಅಂದರೆ ಲೇಟ್ ಆಯ್ತಲ್ಲ, ಹಶ್ವಾಗಿದೆ, ಸುಮ್ಮನೆ ಊಟ ಮಾಡ್ಬಿಡೋಣ. ನಾಳೆ ಯಾವಾಗಾದರೂ ಒಂದ್ಸತಿ ಮಾಡಿದ್ವಲ್ಲ, ಬಟರ್ ಹಚ್ಚಿ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಮೇ ಬಿ ಅದು ಅಷ್ಟೆಲ್ಲ ಮಾಡಿದ್ದಕ್ಕೆ ಚೆನ್ನಾಗಿತ್ತು. ಅಥವಾ ನಾವು ಒಂದು ತೊಗೊಂಡೋಗಿದ್ವಿ, ನೆನಪಿದೆಯಾ? ಒಂದು ತೊಗೊಂಡೋಗಿ ಅಂದರೆ ತಗೊಂಡು 2 ಹೋಗಿದ್ವಿ ಅನ್ಸುತ್ತೆ, ಮಾಡಿದ್ವಿ ಒಂದೇ ತೊಗೊಂಡೋಗಿದ್ವಿ. ಅದನ್ನ ಹಾಫ್ ಅಂದರೆ ನಮಗೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತಲ್ಲ, ಹಾಫ್ ತಿಂದಿದ್ದಕ್ಕೆ ಅಷ್ಟು ಚೆನ್ನಾಗಿತ್ತೇನೋ, ಕಡಿಮೆ ಇತ್ತಲ್ಲ ಅದಕ್ಕೆ. ಉಪ್ಪು ಸಪ್ಪಾಗಿದೆಯಾ? ನನಗೆ ಮೊಸರು ಬಜ್ಜಿಗೆ ಮೊಸರು ಬಜ್ಜಿ ಸೌತೆಕಾಯಿ ಹಾಕ್ಬೋದಿತ್ತು. ಹಾಕಿದೆಯಾ? ಜಾಸ್ತಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಜಾಸ್ತಿ ಈರುಳ್ಳಿ ಮತ್ತು ಸೌತೆಕಾಯಿ, ಅಷ್ಟು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಕಿದ್ರೆ ನಂಗೆ ಅಷ್ಟು ಇಷ್ಟ. ಅಂದರೆ ಜಾಸ್ತಿ ಬಿಸಿ ತಿನ್ನೋಕ್ಕಾಗಲ್ಲ, ಬಟ್ ಸ್ವಲ್ಪ ಬಿಸಿ ತಿನ್ಬೋದು. ಮತ್ತು ಜಾಸ್ತಿ ಬಿಸಿ ತಿಂದರೆ ಏನೂ ಟೇಸ್ಟೇ ಗೊತ್ತಾಗಲ್ಲ. ನನಗೆ ಉಲ್ಟಾ ಟೇಸ್ಟ್ ಗೊತ್ತಾಗಲ್ವ, ಫುಲ್ ಬಿಸಿ ಬಿಸಿ ಇರಬೇಕು. ಬಿಸಿ ತಿನ್ನಬಾರ್ದು ಆ್ಯಕ್ಚುಲಿ, ರೈಸ್ ಅಂತೂ ಬಿಸಿ ತಿನ್ನಬಾರ್ದು. ಚೆನ್ನಾಗಿದೆಯಾ? ಅವಾಯ್ಡ್ ಮಾಡಬೇಕು. ಚೆನ್ನಾಗಿದೆ. ಉಪ್ಪು ಸಪ್ಪಾಗಿದೆಯಾ? ಉಪ್ಪು ಕರೆಕ್ಟ್ ಇದೆ. ಮೊಸರು ಬಜ್ಜಿಗೂ ಉಪ್ಪು ಹಾಕಿದೆಯಾ? ಚಿಟಕಿ ಹಾಕಿ. ಅಂದರೆ ಮ್ಯಾಂಡೇಟ್ರಿ ಬೇಕಂತಿಲ್ಲ, ಚಟ್ನಿ ಇದ್ರೆ ಅದಕ್ಕೆ ಚೆನ್ನಾಗಿರುತ್ತೆ. ಪಲಾವ್ಗೆ ಮೊಸರು ಇದ್ರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.